ಗುಡ್ ಮಾರ್ನಿಂಗ್ ಸ್ಟೂಡೆಂಟ್. ಇತಿಹಾಸ ತರಗತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಎಕ್ಸಾಮಲ್ಲಿ ನಿಮಗೆ ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ವಿವರಿಸಿ ಅಂತ ಕೇಳ್ತಾರೆ. ಸೊ ಈ ಒಂದು ಕ್ವಶನನ್ನು ಕೇಳಿದ್ರೆ ನಾವು ಯಾವ ರೀತಿಯಾಗಿ ಬರೀಬೇಕು ಎಂಬುದರ ಬಗ್ಗೆ ಇವತ್ತಿನ ಒಂದು ತರಗತಿಯಲ್ಲಿ ವಿವರಣೆಯನ್ನು ತಿಳಿದುಕೊಳ್ಳೋಣ. ಗುಪ್ತರ ಕಾಲದಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪ ತುಂಬ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು. ಗುಪ್ತರು ಕಲೆಗೆ ಹೆಚ್ಚಿನ ಒಂದು ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಅದೇ ರೀತಿಯಾಗಿ ವಾಸ್ತುಶೈಲಿಗೂ ಸಹ ಇವರು ಹೆಚ್ಚಿನ ಮನ್ನಣೆಯನ್ನು ನೀಡಿರ್ತಕ್ಕಂಥದ್ದು. ಗುಪ್ತರ ಕಾಲದ ವೇಳೆಗೆ ಭಾರತೀಯ ಶಿಲ್ಪಕಲೆಯು ಪ್ರೌಢ ಪ್ರಾಚೀನ ಶೈಲಿಯ ಹಂತವನ್ನು ತಲುಪಿತು ಎಂದರೆ ತಪ್ಪಾಗಲಾರದು. ಶತಮಾನಗಳ ಸತತ ಪ್ರಯತ್ನದ ಫಲವಾಗಿ ಕಲಾತಂತ್ರವನ್ನು, ನಿರ್ದಿಷ್ಟ ವಿನ್ಯಾಸಗಳನ್ನು ರೂಪಿಸಲಾಯಿತು ಹಾಗೂ ಸೌಂದರ್ಯದ ಬಗ್ಗೆ ಆದರ್ಶ ಕಲ್ಪನೆಗಳನ್ನು ಖಚಿತಪಡಿಸಲಾಯಿತು. ಗುಪ್ತರ ಶಿಲ್ಪಕಲೆಯು ಮುಂದಿನ ಎಲ್ಲ ಕಾಲಗಳಿಗೂ ಮಾದರಿಯಾಗಿ ಮಾತ್ರವೇ ಉಳಿಯದೆ ದೂರ ಪ್ರಾಚ್ಯದ ಭಾರತೀಯ ವಸಾಹತುಗಳಾದ ಮಲಯ ಪರ್ವತ ದ್ವೀಪ, ಜಾವಾ ದ್ವೀಪ, ಸುಮಾತ್ರ, ವಿಯೆಟ್ನಾಂ, ಕಾಂಬೋಡಿಯಾ ಹಾಗೂ ಸಿಲಬಸ್ ದ್ವೀಪಗಳ ಶಿಲ್ಪದಲ್ಲಿ ಗುಪ್ತರ ಕಲಾಶೈಲಿ ಅಚ್ಚಳಿಯದೆ ಉಳಿದಿದೆ ಎನ್ನಬಹುದು. ಆದರೆ ಭಾರತದಲ್ಲಿ ಗುಪ್ತರ ಕಲಾ ಅವಶೇಷಗಳು 5 ಶತಮಾನಗಳ ನಂತರ ಬಂದ ಮುಸ್ಲಿಂ ದಾಳಿಕಾರರ ವಿಗ್ರಹ ಭಂಜಕತೆಗೆ ಗುರಿಯಾಗಿ ನಾಶವಾಗಿ ಕೆಲವು ಮಾತ್ರ ಉಳಿದಿರ್ತಕ್ಕಂಥದ್ದು. ಗುಪ್ತರ ಕಾಲವು ಕಲೆ ಮತ್ತು ವಾಸ್ತುಶಿಲ್ಪ ಹಾಗೂ ವರ್ಣಚಿತ್ರಕಲೆಯಲ್ಲಿ ಮಹತ್ತರವಾದ ಬೆಳವಣಿಗೆಯನ್ನು ಕಂಡಿತು. ಗುಪ್ತರು ಕುಶಾನರ ಗಾಂಧಾರ ಕಲೆಯ ಬದಲು ಪ್ರತ್ಯೇಕವಾದ ಭಾರತೀಯ ಶೈಲಿಯನ್ನು ರೂಢಿಗೆ ತಂದರು. ಇವರು ಈ ಶೈಲಿಯು ಅಂದರೆ ಗುಪ್ತರ ಕಾಲದ ಈ ಶೈಲಿ ಏನಿದೆ, ಈ ಶೈಲಿಯು ಮಥುರಾ, ಕಾಶಿ, ಪಾಟ್ನಾ ಮುಂತಾದ ಕಡೆ ಹೆಚ್ಚು ಪ್ರಗತಿಯನ್ನು ಹೊಂದಿತ್ತು. ನಮಗೆ ಸಿಕ್ಕಿರುವ ಕೆಲವು ಕಲಾತ್ಮಕ ಸ್ಮಾರಕಗಳು ಆಗಿನ ಉತ್ಕೃಷ್ಟತೆಯನ್ನು ತೋರಿಸುತ್ತವೆ ಎನ್ನಬಹುದು. ಝಾನ್ಸಿ ಜಿಲ್ಲೆಯಲ್ಲಿರ್ತಕ್ಕಂಥ ದಿಯೋಘರ್ನ ದಶಾವತಾರ ದೇವಾಲಯ ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಪ್ರಮುಖ ಸಾಕ್ಷಿಯಾಗಿರ್ತಕ್ಕಂಥದ್ದು. ದಿಯೋಘರ್ ಅಥವಾ ದೇವಗಢದಲ್ಲಿರುವ ಈ ದಶಾವತಾರ ದೇವಾಲಯವು ಮೂಲವಾಗಿ 40 ಅಡಿ ಎತ್ತರದ ಶಿಖರವನ್ನು ಒಳಗೊಂಡಿದೆ. ಈ ದೇವಾಲಯದಲ್ಲಿ ಕೆಲವು ಸುಂದರ ಅಂಕಣಗಳಿದ್ದು, ಇನ್ನಿತರ ಕಡೆಗಳಲ್ಲಿ ಶಿವ, ವಿಷ್ಣು, ಮಹಾಕಾವ್ಯಗಳ ನಾಯಕರಾದ ರಾಮಕೃಷ್ಣರ ಮೂರ್ತಿ ಶಿಲ್ಪಗಳಿವೆ. ಹಾಗೆಯೇ ಗಜೇಂದ್ರ ಮೋಕ್ಷ, ವಿಷ್ಣುವಿನ ನರ ಮತ್ತು ನಾರಾಯಣರ ರೂಪಗಳನ್ನು ಚಿತ್ರಿಸಲಾಗಿದೆ. ಈ ಪ್ರತಿಮೆಗಳು ಭಾರತೀಯ ಕಲೆಯ ಅತ್ಯುತ್ತಮ ರಚನೆಯಾಗಿ ಸುಂದರವಾಗಿಯೂ ಗಂಭೀರ ಭಾವಗಳಿಂದಲೂ
ದಿವ್ಯ ತೇಜಸ್ಸಿನಿಂದಲೂ ಕೂಡಿವೆ ಎನ್ನಬಹುದು. ಒಟ್ಟಿನಲ್ಲಿ ಸಾಮರಸ್ಯ ಹಾಗೂ ಸೌಂದರ್ಯಗಳನ್ನು ಅತ್ಯುತ್ತಮವಾಗಿ ಅಭಿವ್ಯಕ್ತಿಸಿ ಮಹೋನ್ನತ ಆದರ್ಶವನ್ನು ಪ್ರಕಟಿಸುವುದು ಗುಪ್ತರ ಕಾಲದ ಶಿಲ್ಪಕಲೆಯ ಲಕ್ಷಣಗಳೆಂದು ಕರೆಯಬಹುದು. ಇವುಗಳ ವಿನ್ಯಾಸ ಮತ್ತು ಕೆತ್ತನೆಯಲ್ಲಿ ಚೈತನ್ಯವಿದೆ ಹಾಗೂ ನಯನಾಜೂಕು ಕಾಣುತ್ತದೆ. ಗುಪ್ತರ ಕಲೆಯಲ್ಲಿ ಬುದ್ಧಿ ಸಾಮರ್ಥ್ಯ ಪ್ರಧಾನವಾಗಿ ಎದ್ದು ಕಾಣುವುದಲ್ಲದೆ ಇದು ಮುಂದಿನ ಕಾಲದ ಕಲೆಯ ಗುಣಲಕ್ಷಣವೆನಿಸಿಕೊಂಡಿರುವ ಹೆಚ್ಚಿನ ಭಾವಾವೇಶದ ಪ್ರಕಟಣೆ ಮತ್ತು ವಿಪುಲ ಅಲಂಕಾರ ಪ್ರದರ್ಶನಗಳನ್ನು ನಿಯಂತ್ರಿಸುತ್ತದೆ. ಹಾಗೆಯೇ ವಾಸ್ತುಶಿಲ್ಪದಲ್ಲಿ ಕಾನ್ಪುರ ಜಿಲ್ಲೆಯ ಬಿದರ್ಗಾಂವ್ನ ಇಟ್ಟಿಗೆ ದೇವಾಲಯವು ಸಹ ಪ್ರಸಿದ್ಧವಾಗಿದೆ. ಹಾಗೆಯೇ ಮಧ್ಯಪ್ರದೇಶದ ನಾಚ್ನ ಕುತಾರದ ಪಾರ್ವತಿ ದೇವಾಲಯ, ಸಾಂಚಿಯಲ್ಲಿರುವ ಶಿವ ದೇವಾಲಯ, ಮಧ್ಯ ಭಾರತದಲ್ಲಿರುವ ತಿಗಾವ್, ಬಿಲ್ಸಾದ್, ಕೊಹಾದ ದೇವಾಲಯಗಳು, ಅಸ್ಸಾಂನಲ್ಲಿರುವ ದಾಹ, ಬುಮರದ ಶಿವ ದೇವಾಲಯಗಳು, ಪ್ರಭಾವತಿ ಬಳಿಯ ಗಂಗಾ ಯಮುನಾ ದೇವಾಲಯಗಳು ಗುಪ್ತರ ಕಾಲದಲ್ಲಿ ನಿರ್ಮಿತವಾದ ಪ್ರಮುಖ ದೇವಾಲಯಗಳಾಗಿವೆ. ಗುಪ್ತರ ಶಿಲ್ಪಕಲೆಗೆ ಹೋಲಿಸಿದರೆ ಗುಪ್ತರ ವಾಸ್ತುಶಿಲ್ಪವು ಅಷ್ಟು ಉತ್ತಮವಾಗಿಲ್ಲ. ಸಾಂಚಿಯ ಶಿವ ದೇವಾಲಯ, ದಿಯೋಘರ್ನ ದಶಾವತಾರ ದೇವಾಲಯಗಳು ಚಿಕ್ಕವಾದರೂ ಕಲಾಶೈಲಿಯಲ್ಲಿ ನಾಜೂಕಾಗಿವೆ. ಈ ದೇವಾಲಯಗಳು ಉತ್ತಮ ವಿನ್ಯಾಸದಿಂದ ಕೂಡಿದ್ದು ಇವುಗಳಿಗೆ ಚೌಕಾಕಾರದ ಒಂದು ಸಭಾಂಗಣ, ಒಂದು ಆರಾಧನಾ ಮಂದಿರ ಮತ್ತು ಒಂದು ಮೊಗಸಾಲೆಯನ್ನು ಒಳಗೊಂಡಿವೆ. ಬಿದರ್ಗಾಂವ್ನ ದೇವಾಲಯದ ರಚನೆಯಲ್ಲಿ ಉಬ್ಬು ಶಿಲ್ಪದ ಮಾದರಿ ಹಾಗೂ ಗೋಪುರ ಸೃಷ್ಟಿಯ ಪ್ರಾರಂಭವನ್ನು ಕಾಣಬಹುದು. ಹಾಗೆಯೇ ಗುಪ್ತರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಬೌದ್ಧ ಸ್ಮಾರಕಗಳೆಂದರೆ ರಾಜಗೃಹದ ಬಳಿಯಲ್ಲಿರುವ ಜರಾಸಂದ್ ಕಿ ಬೈಠಕ್ ಮತ್ತು ಸಾರನಾಥದ ದಮೇಕ ಸ್ತೂಪಗಳು ಮುಖ್ಯವಾದವು. ಸಾರನಾಥದ ಈ ದಮೇಕ ಸ್ತೂಪವು 128 ಅಡಿ ಎತ್ತರವಾಗಿದ್ದು ಈ ಸ್ತೂಪದ 4 ಗೊತ್ತಾದ ಸ್ಥಳಗಳಲ್ಲಿ ಬುದ್ಧನ ಮೂರ್ತಿಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ನರಸಿಂಹಗುಪ್ತ ಬಾಲಾದಿತ್ಯನು ನಳಂದದಲ್ಲಿ 300 ಅಡಿ ಎತ್ತರದ ಇಟ್ಟಿಗೆಯ ಬೌದ್ಧ ದೇವಾಲಯವನ್ನು ನಿರ್ಮಿಸಿದ್ದನೆಂದು ತಿಳಿದುಬರುತ್ತದೆ. ಇವುಗಳಲ್ಲದೆ ಚೌಲಿಯನ್, ಚಾರ್ಸದ್ದ, ಮೊಹರಾ, ಮರಡು ಮುಂತಾದ ಸ್ಥಳಗಳಲ್ಲೂ ಬೌದ್ಧ ಸ್ತೂಪಗಳು, ವಿಹಾರಗಳು, ಚೈತ್ಯಗಳು ಕಂಡುಬರುತ್ತವೆ. ಗುಪ್ತರ ಕಾಲದ ಮೂರ್ತಿಶಿಲ್ಪಗಳಲ್ಲಿ ಬೇಸ್ ನಗರದ ಗಂಗಾದೇವಿಯ ವಿಗ್ರಹ, ದಿಯೋಘರ್ನ ನರನಾರಾಯಣ ಮೂರ್ತಿ, ಸಾರನಾಥದ ಆಸನಾರೂಢ ಬುದ್ಧನ ವಿಗ್ರಹ, ಈಗ ಮಥುರಾ ವಸ್ತು ಸಂಗ್ರಹಾಲಯದಲ್ಲಿರುವ ಬುದ್ಧನ ಪೂರ್ಣ ವಿಗ್ರಹ ಪ್ರಮುಖವಾದವಾಗಿವೆ. ಹಾಗೆಯೇ ಸುಲ್ತಾನ್ಗಂಜ್ನಲ್ಲಿ ದೊರೆತಿರುವ 2 ಭಾಗಗಳಲ್ಲಿ ಎರಕವೈದ ತಾಮ್ರದ ನಿಂತಿರುವ ಸಹಜಾಕಾರದ ಬುದ್ಧನ 7.5 ಅಡಿ ಎತ್ತರದ ಮೂರ್ತಿಯು ಇಂದು ಬರ್ಮಿಂಗ್ಹ್ಯಾಮ್ ವಸ್ತು ಸಂಗ್ರಹಾಲಯದಲ್ಲಿದೆ. ಹಾಗೆಯೇ ಗ್ವಾಲಿಯರ್ನ ಅಪ್ಸರೆಯರ ಮೂರ್ತಿಗಳು ಸುಂದರವಾಗಿವೆ. ಹಿಮೆನ್ಸ್ತಾಂಗನು
80 ಅಡಿಗಳಷ್ಟು ಎತ್ತರದ ತಾಮ್ರದ ಬುದ್ಧನ ಪ್ರತಿಮೆಯೊಂದನ್ನು ನಳಂದ ಮಹಾನಗರದಲ್ಲಿ ನೋಡಿದುದಾಗಿ ತಿಳಿಸಿದ್ದಾನೆ. ಆದರೆ ಅಂತಹ ವಿಗ್ರಹವು ನಮಗೆ ಇದುವರೆಗೂ ದೊರೆತಿಲ್ಲ. ಪ್ರೊಫೆಸರ್ ಎನ್ ಘೋಷ್ ರವರು ಗುಪ್ತರ ಕಲೆಯ ಲಕ್ಷಣಗಳನ್ನು ಗುರುತಿಸುತ್ತಾ, ಗುಪ್ತರು ಮೂಲಗಳ ಹೊರಲಾವಣ್ಯಕ್ಕೆ ಹೆಚ್ಚು ಒತ್ತು ಕೊಡದೆ ಮೂರ್ತಿಯ ಅಂತಃಶಕ್ತಿಗೆ ಮತ್ತು ಶಾಂತ ಮುಖಮುದ್ರೆಗೆ ಪ್ರಾಶಸ್ತ್ಯ ನೀಡಿದ್ದಾರೆ ಎಂದಿದ್ದಾರೆ. ಗುಪ್ತರ ಕಾಲದ ದೇವಾಲಯಗಳು ಸುಂದರವಾಗಿದ್ದು ಶಿಖರ ಮಾದರಿಯ ಕಟ್ಟಡಗಳಾಗಿವೆ. ಗುಪ್ತರು ಕಲ್ಲನ್ನು ಕಡಿದು ನಿಪುಣತೆಯಿಂದ ಕುಸುರಿ ಕೆಲಸ ಮಾಡಿದ್ದಾರೆ. ಇನ್ನು ಇವರ ವರ್ಣಚಿತ್ರಕಲೆಯ ಬಗ್ಗೆ ನಾವು ಹೇಳಬೇಕು ಅಂದರೆ, ಗುಪ್ತರ ಕಾಲದಲ್ಲಿ ವರ್ಣಚಿತ್ರಕಲೆಯು ಭವ್ಯತೆಯ ಉತ್ತುಂಗ ಶಿಖರಕ್ಕೇರಿತು ಎಂದರೆ ತಪ್ಪಾಗಲಾರದು. ಈ ವರ್ಣಚಿತ್ರಕಲೆಯ ಪ್ರಮುಖ ಕೇಂದ್ರಗಳೆಂದರೆ ಗ್ವಾಲಿಯರ್ನ ಬಾಘಾ ಗುಹೆಗಳು, ಅಜಂತಾ ಗುಹೆಗಳು, ಪುದುಕೊಟ್ಟಿನ ಸಿತ್ತನ್ವಾಸಲ್ ದೇವಾಲಯ ಮತ್ತು ಸಿಲೋನಿನ ಸೀಗಿರಿಯಾದ ಗುಹೆಗಳು. ಗ್ವಾಲಿಯರ್ನ ಬಾಘಾ ಗುಹೆ ಮಾತ್ರ ಗುಪ್ತ ಸಾಮ್ರಾಜ್ಯದಲ್ಲಿದ್ದು, ಇನ್ನುಳಿದವು ಗುಪ್ತರ ರಾಜಕೀಯ ಹಾಗೂ ಸಾಂಸ್ಕೃತಿಕ ಪ್ರಭಾವಕ್ಕೆ ಒಳಪಟ್ಟ ಪ್ರದೇಶಗಳಾಗಿದ್ದವು. ಇವುಗಳಲ್ಲಿ ಅಜಂತಾದ ಭಿತ್ತಿಚಿತ್ರಗಳು ಜಗದ್ವಿಖ್ಯಾತಿಯನ್ನು ಪಡೆದಿವೆ. ಅಜಂತಾದಲ್ಲಿ 29 ಗುಹಾಲಯಗಳಿದ್ದು, ಅವುಗಳ ಪೈಕಿ 16 ಗುಹೆಗಳಲ್ಲಿ ವರ್ಣಚಿತ್ರಗಳಿವೆ. ಅಜಂತಾ ಗುಹಾಂತರ ದೇವಾಲಯಗಳ ಗೋಡೆಗಳ ಹಾಗೂ ಚಾವಣಿಗಳ ಮೇಲಿನ ಅದ್ಭುತ ಭಿತ್ತಿಚಿತ್ರಗಳನ್ನು ಇಡೀ ಪ್ರಪಂಚವೇ ಬಿಚ್ಚು ಮನಸ್ಸಿನಿಂದ ಮೆಚ್ಚಿಕೊಂಡಿದೆ. ಅಜಂತಾ ಗುಹೆಗಳಲ್ಲಿನ ಚಿತ್ರಗಳು ಬೌದ್ಧ ಸಾಹಿತ್ಯದಲ್ಲಿ ವರ್ಣಿಸಲ್ಪಟ್ಟ ಬುದ್ಧನ ಜೀವನ ಕಥೆಯನ್ನು ಆಧರಿಸಿವೆ. 16 ಮತ್ತು 17ನೇ ಗುಹೆಗಳು ಇವರ ಕಾಲದಲ್ಲಿ ನಿರ್ಮಿತವಾಗಿದ್ದು, ಇವುಗಳಲ್ಲಿನ ಮರಣೋನ್ಮುಖಿಯಾದ ರಾಜಕುಮಾರಿಯ ಚಿತ್ರವು ಕರುಣಾರಸವನ್ನು ಬಂಧಿಸುವಲ್ಲಿ ಅಸದೃಶ್ಯವಾಗಿದೆ ಎನ್ನಬಹುದು. ನಂದದೊರೆಯಿಂದ ಬೇರ್ಪಡಿಸಲ್ಪಟ್ಟ ವಧುವು ವಿರಹ ವ್ಯಥೆಯಿಂದ ಗೋಳಿಡುವುದನ್ನು ಇಲ್ಲಿನ ಚಿತ್ರವು ಕಣ್ಣಿಗೆ ಕಟ್ಟುವಂತೆ ಚಿತ್ರಿತವಾಗಿದೆ. ಹಾಗೆಯೇ ತಾಯಿ ಮತ್ತು ಮಗುವಿನ ಚಿತ್ರವು ಶ್ಲಾಘನೆಗೆ ಪಾತ್ರವಾಗಿದೆ. 19ನೇ ಗುಹೆಯಲ್ಲಿ ಉತ್ತಮ ಶಿಲ್ಪಕಲೆಯ ಮಾದರಿಗಳಿವೆ ಹಾಗೂ ಬುದ್ಧನ ಅನೇಕ ವರ್ಣಚಿತ್ರಗಳಿವೆ. ಈ ವರ್ಣಚಿತ್ರ ಕಲಾಕುಸುಮಗಳು ಭಾರತೀಯರ ಮಹತ್ ಸಾಧನೆಗಳನ್ನು ಪ್ರತಿನಿಧಿಸುತ್ತವೆ. ಈ ವರ್ಣಚಿತ್ರಕಾರರು ಅತ್ಯಂತ ಭಾವೋದ್ವೇಗಗಳನ್ನು ಸಹ ಯಶಸ್ವಿಯಾಗಿ ಚಿತ್ರಿಸಿದ್ದಾರೆ. ಅಜಂತಾ ಗುಹೆಗಳಲ್ಲಿ ಬುದ್ಧ, ಬೋಧಿಸತ್ವ, ಯಕ್ಷ ಯಕ್ಷಿಣಿಯರು, ಗಂಧರ್ವರು, ಅಪ್ಸರೆಯರ ಚಿತ್ರಗಳನ್ನಲ್ಲದೆ ಲೌಕಿಕ ವಿಷಯಗಳಾದ ರಾಜರು ಮತ್ತು ಅವರ ಆಸ್ಥಾನಗಳು, ಪುರುಷರು, ಸ್ತ್ರೀಯರು, ಮಕ್ಕಳು, ಮರಗಿಡ ಬಳ್ಳಿಗಳು
ಪ್ರಾಣಿಗಳ ಚಿತ್ರಗಳನ್ನು ಸ್ವಾಭಾವಿಕವಾಗಿ ಚಿತ್ರಿಸಿದ್ದಾರೆ. ಗ್ವಾಲಿಯರ್ನ ಬಾಗಾ ಗುಹೆಗಳಲ್ಲೂ ಅತ್ಯಂತ ಶ್ರೇಷ್ಠ ಮಟ್ಟದ ವರ್ಣಚಿತ್ರಗಳಿವೆ. ಇವುಗಳು ವೈವಿಧ್ಯಪೂರ್ಣವಾಗಿದ್ದು ಅಜಂತಾದ ವರ್ಣಚಿತ್ರಕಲೆಗೆ ಸಮನಾದ ಸ್ಥಾನ ಪಡೆದಿವೆ. ಸಿಲೋನಿನ ಸಿಗಿರಿಯಾ ಗುಹೆಗಳ ಮೇಲೆ ಸ್ತ್ರೀಯರು ಬೌದ್ಧ ದೇವಸ್ಥಾನಕ್ಕೆ ಪುಷ್ಪಗಳನ್ನು ಒಯ್ಯುವ ದೃಶ್ಯಗಳನ್ನು ಚಿತ್ರಿಸಲಾಗಿದೆ. ಇಲ್ಲಿನ ಚಿತ್ರಗಳು ಅಜಂತಾದ ಭಿತ್ತಿಚಿತ್ರಗಳನ್ನೇ ಹೋಲುವಂತಿದ್ದು ಉತ್ತಮ ಸ್ಥಿತಿಯಲ್ಲಿವೆ. ಗುಪ್ತರ ವರ್ಣಚಿತ್ರಕಲೆಯನ್ನು ಕಲಾ ವಿಮರ್ಶಕರೊಬ್ಬರು ಈ ರೀತಿಯಾಗಿ ವಿಮರ್ಶಿಸಿದ್ದಾರೆ. ಏನಪ್ಪ ಅಂದರೆ, ಈ ಗುಹಾಂತರ ದೇವಾಲಯಗಳ ನೂರಾರು ಗೋಡೆಗಳ ಮತ್ತು ಕಂಬಗಳ ಮೇಲೆ ನಮ್ಮ ಕಣ್ಮುಂದೆ ದೊಡ್ಡ ನಾಟಕವೊಂದು ಜರುಗುತ್ತಿರುವಂತೆ ಕಾಣುತ್ತದೆ. ಈ ನಾಟಕವು ರಾಜರಾಣಿಯರಿಂದ, ಋಷಿಮುನಿಗಳಿಂದ, ವೀರರಿಂದ, ಎಲ್ಲ ವರ್ಗದ ಸ್ತ್ರೀ ಪುರುಷರಿಂದ ಅತ್ಯಂತ ಆಕರ್ಷಕವಾದ ಕಾಡುಗಳು ಮತ್ತು ಹೂದೋಟಗಳ, ಆಸ್ಥಾನಗಳ ಮತ್ತು ನಗರಗಳ ವಿಶಾಲವಾದ ಬಯಲು ಮತ್ತು ದಟ್ಟ ಕಾಡುಗಳ ಹಿನ್ನೆಲೆಯಲ್ಲಿ ನಡೆಯುವಂತೆ ಗೋಚರಿಸುತ್ತದೆ ಎಂದಿದ್ದಾರೆ. ಅಂದರೆ ಈ ಗುಹಾಂತರ ದೇವಾಲಯಗಳ ಒಳಗೆ ನಾವು ಹೋದರೆ ಅಲ್ಲಿ ಒಂದು ದೊಡ್ಡ ನಾಟಕನೇ ನಡೀತಾ ಇದೆ ಅಂತೇಳಿ ನಮ್ಮ ಮನಸ್ಸಿಗೆ ಅನಿಸುತ್ತೆ. ಆ ನಾಟಕದಲ್ಲಿ ಅಂದರೆ ಆ ಗುಹಾಂತರ ದೇವಾಲಯದ ಗೋಡೆಗಳಲ್ಲಿ ರಾಜರಾಣಿಯರ ಚಿತ್ರಗಳು, ಋಷಿಮುನಿಗಳು, ವೀರರು, ಎಲ್ಲ ವರ್ಗದ ಸ್ತ್ರೀ ಪುರುಷರು, ಕಾಡುಗಳು, ಹೂದೋಟಗಳು, ಆಸ್ಥಾನಗಳು, ನಗರಗಳು, ವಿಶಾಲವಾದ ಬಯಲು ಮತ್ತು ದಟ್ಟ ಕಾಡುಗಳು ವರ್ಣಚಿತ್ರಗಳಲ್ಲಿ ಚಿತ್ರಗಳ ಮೂಲಕ ರಂಜಿತವಾಗಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಈ ವರ್ಣಚಿತ್ರಗಳನ್ನು ಪ್ರಕೃತಿದತ್ತವಾಗಿ ದೊರೆತಕ್ಕಂಥ ಬಣ್ಣಗಳಿಂದ, ಅಂದರೆ ಸುಣ್ಣದ ಕಲ್ಲು, ಮರದ ತೊಗಟೆಗಳು, ಸಗಣಿ, ಪ್ರಕೃತಿದತ್ತವಾಗಿ ದೊರೆತಕ್ಕಂಥ ಒಂದು ಬಣ್ಣದ ಅಂಶಗಳು ಏನಿದ್ದಾವೆ ಅದರಿಂದ ತಯಾರು ಮಾಡಿ ಈ ವರ್ಣಚಿತ್ರಗಳನ್ನು ಬಿಡಿಸಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಇಲ್ಲಿ ಬುದ್ಧನ ಒಂದು ಜೀವನವನ್ನು ತಿಳಿಸ್ತಕ್ಕಂಥ, ಬುದ್ಧ ಹುಟ್ಟಿನಿಂದ ಸಾಯೋ ತನಕ ಯಾವ ರೀತಿಯಾಗಿ ಹಂತ ಹಂತವಾಗಿ ಬೆಳವಣಿಗೆಯನ್ನು ಹೊಂದದ ಎಂಬುದರ ಬಗ್ಗೆಯೂ ಸಹ ಇಲ್ಲಿ ನಾವು ಕಾಣಬಹುದು. ಈ ಗುಹೆಗಳಲ್ಲಿ ಕಾಣಬಹುದು. ಇಲ್ಲಿನ ಆಕರ್ಷಕ ವರ್ಣ ಸಂಯೋಜನೆಯು ಮೆಚ್ಚುವಂಥದ್ದಾಗಿದ್ದು, ಇವುಗಳ ವರ್ಣದ ಹೊಳಪು ಸಾವಿರಾರು ವರ್ಷ ಕಳೆದರೂ ಕಳೆಗುಂದದೆ ನಿಂತಿರುವುದು ಇವರ ವರ್ಣಜ್ಞಾನದ ಶ್ರೇಷ್ಠತೆಯನ್ನು ಸೂಚಿಸುತ್ತದೆ. ಹಾಗಾಗಿ ಇವರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಎಲ್ಲ ವರ್ಣಚಿತ್ರಕಲೆಯು ಇಂದಿಗೂ ಸಹ, ಇವತ್ತಿಗೂ ಸಹ ನಾವು ಅಜಂತ ಗುಹಾಲಯಗಳಿಗೆ ಹೋದರೆ ಕಣ್ತುಂಬಿಕೊಳ್ಳಬಹುದು ಎಂದು ಹೇಳಬಹುದು. ಹಾಗಾಗಿ ಇವರ ಕಾಲದ ಒಂದು ಕಲೆ ಮತ್ತು ವಾಸ್ತುಶಿಲ್ಪ ಎಂಬುದು ಉತ್ತಮವಾಗಿ ನಿದರ್ಶನವಾಗಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಈ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಆಧಾರವಾಗಿಟ್ಕೊಂಡು ಇವರ ಕಾಲವನ್ನು ನಾವು ಸುವರ್ಣಯುಗ ಅಂತೇಳಿ ಕರೆದಿರ್ತಕ್ಕಂಥದ್ದು. ಕೇವಲ ಇದೊಂದನ್ನು ಮಾತ್ರ ಅಲ್ಲ, ಇವರ ಕಾಲದಲ್ಲಿ ಆದಂತಹ ಎಲ್ಲ ಬದಲಾವಣೆಗಳು,
ಜೊತೆಗೆ ಎಲ್ಲ ಬೆಳವಣಿಗೆಗಳು, ಗುಪ್ತರ ಕಾಲದ ಎಲ್ಲ ಬೆಳವಣಿಗೆಗಳು ಏನೇನಾಯಿತು, ಸಾಹಿತ್ಯ, ವಿಜ್ಞಾನ, ಕಲೆ, ವಾಸ್ತುಶಿಲ್ಪ, ಆಡಳಿತ, ರಾಜಕೀಯ, ಎಲ್ಲವನ್ನು ನಾವು ಗಮನಿಸಿ ಇವರ ಕಾಲವನ್ನು ಗುಪ್ತರ ಕಾಲ ಎಂಬುದು ಸುವರ್ಣಯುಗದ ಕಾಲ ಅಂತೇಳಿ ಕರೆದಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಹೀಗಾಗಿ ಇವರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪ ಎಂಬುದು ಈ ರೀತಿಯ ಒಂದು ವಿವರಣೆಯನ್ನು ಪಡೆದುಕೊಂಡಿದೆ ಅಂತಕ್ಕಂಥದ್ದು. ಇವತ್ತಿಗೂ ಸಹ ನಾವು ಒಂದು ಅಜಂತಾ ಗುಹೆಗೆ ಹೋದಂಥ ಸಂದರ್ಭದಲ್ಲಿ ಎಷ್ಟು ವರ್ಷಗಳಾಗಿದೆ. ಅಲ್ಲಿರ್ತಕ್ಕಂಥ ಚಿತ್ರಗಳನ್ನು ಇವತ್ತಿಗೂ ಸಹ ನಾವು ಕಣ್ತುಂಬ್ಕೋಬೋದು ಅಂತಕ್ಕಂಥದ್ದು. ಕಳೆಗುಂದದೆ ಹೊಳಪಿನಿಂದ ಸಹ ಇವತ್ತಿಗೂ ಸಹ ಇವರ ವರ್ಣಜ್ಞಾನ ಎಷ್ಟರ ಮಟ್ಟಿಗೆ ಇತ್ತು ಎಂಬುದನ್ನು ನಮಗೆ ತೋರಿಸಿಕೊಡುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಇದಿಷ್ಟು ಗುಪ್ತರ ಕಾಲದ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ಒಂದು ಮಾಹಿತಿ. ನಾಳಿನ ಒಂದು ತರಗತಿಯಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಕ್ವಶನ್ ಬಗ್ಗೆ ನಾವು ವಿವರಣೆಯನ್ನು ತಿಳಿದುಕೊಳ್ಳೋಣ ಮಕ್ಕಳ. ಥ್ಯಾಂಕ್ ಯು ವೆರಿ ಮಚ್.